ಸಾವಿತ್ರಿಬಾಯಿ ಫುಲೆ ಚಿತ್ರ ಇದಕ್ಕೆ ಮುಂಚಿತವಾಗಿ ಬಿಡುಗಡೆಯಾಗಿದ್ದರೂ ಕೂಡ ಹಲವಾರು ಕಾರಣಗಳಿಂದ ನಮ್ಮ ಚಿತ್ರಮಂದಿರಗಳು ಬಂದಾಗಿದ್ದು ಮತ್ತು 2 ವರ್ಷಗಳ ಕಾಲದಿಂದ ಆ ಚಿತ್ರ ಮತ್ತೆ ಮರು ಬಿಡುಗಡೆಗೆ ಸಾಧ್ಯ ಆಗದೇ ಇದ್ದಿದ್ದು, ಈಗ ಕರ್ನಾಟಕ ರಾಜ್ಯದ ಶಿಕ್ಷಕಿಯರು ಮುಂದೆ ಬಂದು ಆ ಚಿತ್ರವನ್ನು ಬಿಡುಗಡೆ ಮಾಡಲೇಬೇಕು ಅಂತ ಹೇಳಿ ನಮ್ಮ ಜೊತೆ ಕೈ ಜೋಡಿಸಿ, ನಿರ್ಮಾಣ ಸಂಸ್ಥೆ ಜೊತೆ ಕೈ ಜೋಡಿಸಿ ಪುನರ್ ಪ್ರದರ್ಶನ ಮಾಡ್ತಾ ಇರೋದು. ಈ ತಿಂಗಳ 31ನೇ ತಾರೀಕು ಈ ಚಿತ್ರ ರಿಲೀಸ್ ಆಗ್ತಿರೋದು. ಮತ್ತು ಇದೆಲ್ಲದರ ಮಧ್ಯೆ ನಾನು ಸರ್ಕಾರಕ್ಕೆ ಅಥವಾ ನಮ್ಮ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡೋದು, ಈ ಚಿತ್ರಕ್ಕೆ ದಯಮಾಡಿ ತೆರಿಗೆ ವಿನಾಯಿತಿಯನ್ನು ನೀಡಿ. ಕರ್ನಾಟಕ ರಾಜ್ಯದಲ್ಲಿ 80% ಹೆಚ್ಚು ಮಹಿಳಾ ಶಿಕ್ಷಕಿಯರಿದ್ದಾರೆ. ಅವ್ರಿಗೆಲ್ಲರಿಗೂ ತಲುಪುವಂತೆ, ಹಾಗೆಯೇ ಪ್ರತಿಯೊಬ್ಬ ತಾಯಂದಿರಿಗೂ ಕೂಡ ಈ ಚಿತ್ರ ತಲುಪುವಂತೆ ಆಗಬೇಕು ಅನ್ನೋದು ನಮ್ಮ ಆಶಯ, ಆಂಬೋಣ. ಇದಕ್ಕೆ ನೀವು ಖಂಡಿತ ಸಹಕರಿಸ್ತೀರಿ. ಒಳ್ಳೆಯ ಚಿತ್ರಕ್ಕೆ ಯಾವತ್ತೂ ನೀವು ಸಹಕಾರವನ್ನು ಕೊಡ್ತಾನೆ ಬಂದಿದ್ದೀರಿ. ಈ ಚಿತ್ರಕ್ಕೆ ಕೂಡ ನೀವು ಕೊಡ್ತೀರಿ ಅಂತ ಭಾವಿಸ್ತೇನೆ. ನಮ್ಮ ಈ ಸಹಕಾರಕ್ಕೆ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಶಿಕ್ಷಕಿಯರಿಗೆ ನಾವು ತುಂಬ ಹೃದಯದಿಂದ ತುಂಬ ಧನ್ಯವಾದಗಳನ್ನ ಹೇಳ್ತಾನೆ. ಹಾಗೆಯೇ ನನ್ನ ಮಹಾಪೌರರು ನನ್ನ ಪಕ್ಕದಲ್ಲಿ ಅಣ್ಣ ಕೂತಿದ್ದಾರೆ, ಅವರು ಕೂಡ ದೊಡ್ಡ ಸಹಕಾರವನ್ನು ನೀಡಿದ್ದಾರೆ. ಈ ಥರ ಉತ್ತರ ಕರ್ನಾಟಕದಲ್ಲಿ ಈ ಚಿತ್ರವನ್ನು ಬಿಡುಗಡೆ ಮಾಡಲಿಕ್ಕೆ ಹಲವಾರು ಹಿರಿಯರು ಸಹಕಾರ ಮಾಡಿದ್ದಾರೆ. ನಮ್ಮ ಈಗಾಗಲೇ ಶಿಕ್ಷಣ ಸಚಿವರು, ಹಾಗೆ ಆನಂದ್ ಸಿಂಗ್ರವರು, ಈ ಥರ ಹಲವಾರು ಸಚಿವರು, ಮಹಾಪೌರರು ನಮ್ಮ ಜೊತೆ ಕೈ ಜೋಡಿಸಿ ಈ ಚಿತ್ರಮಂದಿರಗಳನ್ನ ಕೊಡಿಸೋದ್ರ ಜೊತೆಗೆ ಪ್ರದರ್ಶನಕ್ಕೆ ಕೂಡ ಅನುಕೂಲ ಮಾಡಿಕೊಡ್ತಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಹೇಳ್ತೇನೆ. ಮತ್ತೊಮ್ಮೆ ಈ ಚಿತ್ರಕ್ಕೆ ದೊಡ್ಡ ಸಹಕಾರ ನಿಮ್ಮಿಂದ ಕೂಡ ನಮಗೆ ಬೇಕು ಅಂತ ಕೇಳ್ತೀನಿ. ಮಾಡಿಲ್ಲ ಸರ್, ಮಾಡ್ತೀನಿ. ಬಂದರೆ ಬೇರೆಲ್ಲ ಕೇಳಿದ್ದೀವಿ, ಈ ಸಿನಿಮಾ ಬಗ್ಗೆ ಟ್ಯಾಕ್ಸ್ ಫ್ರೀ ಮಾಡಿಕೊಡಿ ಅಂತ ಕೇಳ್ತೀವಿ. ಎಲ್ಲ ಮಹಿಳಾ ಶಿಕ್ಷಕಿಯರಿಗೂ ನಿಜವಾಗ್ಲೂ ಒಂದು ಶಕ್ತಿ ಅಲ್ವಾ ಸರ್, ಹೆಸರೇ ಶಕ್ತಿ. ಈ ಸಿನಿಮಾ ನೋಡಿದ್ಮೇಲಂತೂ ಅವ್ರು ನಿಜವಾಗ್ಲೂ ಪ್ರೇರಿತರಾಗ್ತಾರೆ. ಓವರಾಲ್ ಆಗಿ ಪ್ರತಿ ಸೀನು ಅದ್ರ ಜೊತೆನಲ್ಲಿ ಸಾಮಾಜಿಕವಾಗಿ ನಾವು ಹೇಗೆ ಸರ್ ಥ್ರೂಔಟ್ ಎಲ್ಲ ರಾಜ್ಯದ ಎಲ್ಲ 29 ಜಿಲ್ಲೆ ಅಲ್ಲಮ್ಮ, 29 ಜಿಲ್ಲೆ. ಸಾವಿತ್ರಿಬಾಯಿ ಫುಲೆ ಚಿತ್ರ ಇದಕ್ಕೆ ಮುಂಚಿತವಾಗಿ ಬಿಡುಗಡೆಯಾಗಿದ್ದರೂ ಕೂಡ ಹಲವಾರು ಕಾರಣಗಳಿಂದ ನಮ್ಮ ಚಿತ್ರಮಂದಿರಗಳು ಬಂದಾಗಿದ್ದು ಮತ್ತು 2 ವರ್ಷಗಳ ಕಾಲದಿಂದ ಆ ಚಿತ್ರ ಮತ್ತೆ ಮರು ಬಿಡುಗಡೆಗೆ ಸಾಧ್ಯ ಆಗದೇ ಇದ್ದಿದ್ದು, ಈಗ ಕರ್ನಾಟಕ ರಾಜ್ಯದ ಶಿಕ್ಷಕಿಯರು ಮುಂದೆ ಬಂದು ಆ ಚಿತ್ರವನ್ನು ಬಿಡುಗಡೆ ಮಾಡಲೇಬೇಕು ಅಂತ ಹೇಳಿ ನಮ್ಮ ಜೊತೆ ಕೈ ಜೋಡಿಸಿ, ನಿರ್ಮಾಣ ಸಂಸ್ಥೆ ಜೊತೆ ಕೈ ಜೋಡಿಸಿ ಪುನರ್ ಪ್ರದರ್ಶನ ಮಾಡ್ತಾ ಇರೋದು. ಈ ತಿಂಗಳ 31ನೇ ತಾರೀಕು ಈ ಚಿತ್ರ ರಿಲೀಸ್ ಆಗ್ತಿರೋದು. ಮತ್ತು ಇದೆಲ್ಲದರ ಮಧ್ಯೆ ನಾನು ಸರ್ಕಾರಕ್ಕೆ ಅಥವಾ ನಮ್ಮ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡೋದು, ಈ ಚಿತ್ರಕ್ಕೆ ದಯಮಾಡಿ ತೆರಿಗೆ ವಿನಾಯಿತಿಯನ್ನು ನೀಡಿ. ಕರ್ನಾಟಕ ರಾಜ್ಯದಲ್ಲಿ 80% ಹೆಚ್ಚು ಮಹಿಳಾ ಶಿಕ್ಷಕಿಯರಿದ್ದಾರೆ. ಅವ್ರಿಗೆಲ್ಲರಿಗೂ ತಲುಪುವಂತೆ, ಹಾಗೆಯೇ ಪ್ರತಿಯೊಬ್ಬ ತಾಯಂದಿರಿಗೂ ಕೂಡ ಈ ಚಿತ್ರ ತಲುಪುವಂತೆ ಆಗಬೇಕು ಅನ್ನೋದು ನಮ್ಮ ಆಶಯ, ಆಂಬೋಣ.